ಹುಡುಗರ ಇದನ್ನ ಪ್ರಾಕ್ಟಿಕಲಿ ಮಾಡಿ ಈ ಪ್ರಶ್ನೆ ಬರ್ತೀನಿ ಕಂಡ್ರು. ಆಯ್ತಾ? ಆಬ್ಜೆಕ್ಟ್ ಒಂದ್ ಕಡೆ ಇಟ್ಟು ಮಿರರ್ ವಿಷಯ ಗೊತ್ತಿದ್ದು, ಅದ್ರದ್ದು ರೇಡಿಯಸ್ ಆಫ್ ಕರ್ವೇಚರು ಮತ್ತೆ ಫೋಕಲ್ ನಿಂದ ಅದೆಲ್ಲ ಗೊತ್ತಿದ್ದು, ಆಯ್ತಾ? ಇಮೇಜ್ ಡಿಸ್ಟೆನ್ಸ್ ಎಲ್ಲ ಮೆಷರ್ ಮಾಡಿ ಇದನ್ನ ಪ್ರಾಕ್ಟಿಕಲ್ ಮಾಡಿರೋಂಥ ಪ್ರಶ್ನೆ. ಆಯ್ತಾ? ಸೊ ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿದೆ, ಹೀಗಿದೆ. ಇಫ್ ದ ರಿಯಲ್ ಇಮೇಜ್, ಸೊ ರಿಯಲ್ ಇಮೇಜು ಇಲ್ಲಿ ನೋಡಿ, ರಿಯಲ್ ಇಮೇಜ್ ಅಂತ ಹೇಳಿದ್ರೆ ಹುಡುಗರ ಇಮೇಜ್ ಆನ್ ದ ಸ್ಕ್ರೀನ್ ಮೇಲೆ ಬರುವಂತ ಇಮೇಜ್ಗೆ ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ರಿಯಲ್ ಇಮೇಜ್ ಡಿಸ್ಟೆನ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ 58 ಸೆಂಟಿಮೀಟರ್. ಫೈಂಡ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. Given the converging mirrors, radius of curvature is approximately 34 centimeter. ಇದು ನಿಮ್ಮ ರಿಯಲ್ ಇಮೇಜು, ನಿಮ್ಮ ಮಿರರ್ ಕಾನ್ವರ್ಜಿಂಗ್ ಮಿರರ್ ರೇಡಿಯಸ್ ಆಫ್ ಕರ್ವೇಚರ್ 34 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಆಯ್ತಾ? ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ. ಸರಿನಾ? ಸೊ ಪಾಸ್ ಮಾಡಿ ನೀವೇ ಸ್ವಂತ ಟ್ರೈ ಮಾಡಿ. ಮೊದಲನೇದಾಗಿ ಕಾನ್ಕೇವ್ ಕಾನ್ವೆಕ್ಸ್ ಇದು ಕಾನ್ಕೇವ್ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಇದು ಕಾನ್ವರ್ಜಿಂಗ್ ಮತ್ತೆ ರಿಯಲ್ ಇಮೇಜ್ ಎಲ್ಲ ಇದೆ, ಹಾಗಾಗಿ ಇದು ಕಾನ್ವರ್ಜಿಂಗ್ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಕಾನ್ಕೇವ್ ಅಂತ ಹೇಳಿ ಹೇಳ್ಬೋದು, ಕಾನ್ಕೇವ್ ಮಿರರ್ ಅಂತ ಹೇಳಿ ಹೇಳ್ಬೋದು. ಆಯ್ತಾ? ರಿಯಲ್ ಇಮೇಜು 58 ಸೆಂಟಿಮೀಟರ್, ಇಲ್ಲಿ 58 ಸೆಂಟಿಮೀಟರ್, ಇದು 34 ಸೆಂಟಿಮೀಟರು, ಇದು 17 ಸೆಂಟಿಮೀಟರ್ ಅಲ್ವಾ? ರೇಡಿಯಸ್ ಆಫ್ ಕರ್ವೇಚರ್ ಇದು ಫೋಕಸ್ ಅಲ್ಲ, ಫೋಕಸ್ ಅದರ ಅರ್ಧ ಇರುತ್ತೆ. ಸೊ ಈ ಆಬ್ಜೆಕ್ಟ್ ಎಲ್ಲಿಟ್ಟಿದ್ರೆ ಇಲ್ಲೆಲ್ಲ ಇಡಬೇಕು, ಅದು ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಪ್ರಶ್ನೆ ಅಲ್ವಾ? ಸೊ ಮೊದಲನೇದಾಗಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೊಳ್ಳೋಣ. ಗಿವನ್ v is equal to minus 58 centimeter, f is equal to half of your radius of curvature, which is minus 34 by 2, which is minus 17 centimeter. U is equal to what? Working 1 by f is equal to 1 by v plus 1 by u. ಇದೇ ರೀತಿಯಲ್ಲಿ ಕಲಿಯಿರಿ. 1 by minus 17 is equal to minus 1 by 58 plus 1 by u. So 1 by u is equal to minus 1 by 17 plus 1 by 58 ಅಲ್ವಾ? ಸೊ ಇದನ್ನ ಕ್ಯಾಲ್ಕುಲೇಟರ್ ಉಪಯೋಗಿಸಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸರಿನಾ? ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ರಿಯಲ್ ವ್ಯಾಲ್ಯೂಸ್ ಅಲ್ವಾ, ಈ ತರ ಎಲ್ಲ ನಿಮ್ಗೆ ಅಷ್ಟೊಂದು ಕಷ್ಟದ ವ್ಯಾಲ್ಯೂ ಕೊಡಲ್ಲ ಎಕ್ಸಾಮಲ್ಲಿ. ಆಯ್ತಾ? ಇಷ್ಟೊಂದು ಕಷ್ಟದ ಡಿವಿಷನ್ ಎಲ್ಲ ಕೊಡಲ್ಲ. 1 divided by 70. So minus 0.416. 1 by u is equal to minus 0.0416 ಅಲ್ವಾ? ಯು ಕಂಡುಹಿಡಿಬೇಕು ನಮಗೆ. ಯು ಏನು ಬರುತ್ತೆ? ಇದ್ರದ್ದು ಉಲ್ಟಾ ಅಂತ ಹೇಳಿದ್ರೆ 1 divided by 0.416, 24.00 approximately ಅಲ್ವಾ? 24 not 2.4, 24.00 minus centimeter approximately. ಸರಿನಾ? ಇಲ್ಲಿ ಇದು ನಿಮ್ಮ ಉತ್ತರ ಪ್ರಾಕ್ಟಿಕಲ್ ಇಲ್ಲಿ ನೋಡ್ಬೋದು ನೋಡಿ. ಆ ಎಕ್ಸ್ಪೆರಿಮೆಂಟ್ ಫೋಟೋ ಇದು ನಮಗೆ 24 ಇಂದ ಸ್ವಲ್ಪ ಹೆಚ್ಚು ಬರ್ತಾ ಇದೆ. ಸೊ ನಿಮ್ಮ ಸ್ಕ್ರೀನ್ ಅಲ್ಲಿದೆ. ಆಕ್ಚುಲಿ ಆಬ್ಜೆಕ್ಟ್ ಬಂದು ಇದು, ಆಯ್ತಾ ಹುಡುಗರ? ಅಪ್ರಾಕ್ಸಿಮೇಟ್ಲಿ 24 or 25 ಹತ್ತಿರ ಬರ್ತಾ ಇದೆ ಅಲ್ವಾ? ತೊಂದರೆ ಇಲ್ಲ, ಇವೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನೇ, ಹಾಗಾಗಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ಹೌದು, ನಮ್ಮ ಪ್ರಾಕ್ಟಿಕಲ್ ವ್ಯಾಲ್ಯೂ ಮತ್ತೆ ಥಿಯರಿಟಿಕಲ್ ವ್ಯಾಲ್ಯೂ ಎರಡು ಒಂದೇನೆ. ಪ್ರಾಕ್ಟಿಕಲ್ ಆಗಿ ಏನ್ ಬೇಕೋ ಅದನ್ನು ಥಿಯರಿಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆ ಥರ ಸೆಟಪ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಪ್ರೊಜೆಕ್ಟರು ಇವನ್ನೆಲ್ಲ ಡಿಸೈನ್ ಮಾಡ್ಬೋದು. ಸರಿನಾ? ಅದನ್ನು ನೋಡ್ಸೋದಕ್ಕೋಸ್ಕರ ಇದನ್ನ ನೋಡಿಸ್ದೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇದನ್ನು ನೀವು ಸ್ಕೂಲಲ್ಲಿ ನೀವು ಮತ್ತು ನಿಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಮನೆಯಲ್ಲಿ ಇವೆಲ್ಲ ಮಾಡ್ಬೋದು. ಮಿರರ್ಸು, ಲೆನ್ಸು ಇವೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಏನು ಅಷ್ಟೊಂದು ದುಡ್ಡು ಏನಾಗಲ್ಲ. ಆಯ್ತಾ? ಒಂದು ಬಲ್ಬ್ ಬದಲಾಗಿ ನೀವು ಕ್ಯಾಂಡಲ್ ಕೂಡ ಉಪಯೋಗಿಸ್ಬೋದು. ಸರಿನಾ? ಸೊ ಇಷ್ಟೊಂದೆಲ್ಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಒಂದು ಕ್ಯಾಂಡಲ್ ಕೂಡ ಉಪಯೋಗಿಸ್ಕೊಂಡು ಇವೆಲ್ಲ ಮಾಡ್ಬೋದು. ಆಯ್ತಾ? ಸೊ ಈ ರೀತಿಯಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಥಿಯರಿಟಿಕಲ್ನ ಎರಡು ಲಿಂಕ್ ಮಾಡಿ ಕಲಿಬೋದು ವಿಷಯನ. ಪಾಸ್ ಮಾಡ್ಕೊಂಡು ಬರ್ಕೊಳೋರು ಬರ್ಕೊಬೋದು.